ಹಲೋ ನಮಸ್ಕಾರ ಎಲ್ರಿಗೂ ಪವಿತ್ರ ಪವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಲಾಗ್ ಬಂದ್ಬಿಟ್ಟು ಜ್ಯುವೆಲ್ರಿ ಕಲೆಕ್ಷನ್ ಮತ್ತೆ ಬ್ಯಾಂಗಲ್ಸ್ ಕಲೆಕ್ಷನ್ ನ ತೋರಿಸ್ತಾ ಇದ್ದೀವಿ. ಯೋಚನೆ ಮಾಡ್ಬೇಡ್ರಿ ಇದು ಗೋಲ್ಡ್ ಇರಬಹುದಾ ಅಂತ, ಇದು ಗೋಲ್ಡ್ ಅಲ್ಲ. ಇದು ಆರ್ಟಿಫಿಷಿಯಲ್ ಆಗಿ ನಾವು ಜ್ಯುವೆಲ್ರಿ ಕಲೆಕ್ಷನ್ ಮಾಡ್ಕೊಂಡಿರೋದು. ಜ್ಯುವೆಲ್ರಿ ಅಂದ ತಕ್ಷಣ ನೀವು ಗೋಲ್ಡ್ ಅಂತ ಊಹೆ ಮಾಡಬೇಡಿ. ಕೆಲವರು ಮಾತಾಡ್ತಿರ್ತಾರೆ, ಇವೆಲ್ಲ ಜ್ಯುವೆಲ್ರಿನೂ ನಮ್ಮ ಹತ್ರ ಎಲ್ಲ ತೋರಿಸ್ಬೇಕಾ, ಶೇರ್ ಮಾಡ್ಬೇಕಾ ಅಂತೇಳಿ. ಹೌದು, ನಾನು ಡೈಲಿ ಲಾಗ್ ಮಾಡ್ಬೇಕು ಅನ್ಕೊಂಡಿದೀನಿ. ಹಾಗಾಗಿ ನನ್ನ ಹತ್ರ ಇರೋ ಎಲ್ಲ ಕಲೆಕ್ಷನ್ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಷ್ಟೇ. ಜ್ಯುವೆಲ್ರಿಯಲ್ಲಿ ನನ್ನ ಫೇವ್ರೆಟ್ ಜ್ಯುವೆಲ್ರಿ ಅಂದ್ರೆ ಇದು. ಯಾಕಂದ್ರೆ ಇದು ಮದ್ವೆ ಆಗಿ ಹೊಸದ್ರಲ್ಲಿ ಹೊರಗಡೆ ಹೋದಾಗ ನಂಗೆ ಈ ಜ್ಯುವೆಲ್ರಿ ತುಂಬಾನೇ ಇಷ್ಟ ಆಗಿತ್ತು. ಅವಾಗ ನಮ್ಮ ಪತಿರಾಯರು ಫಸ್ಟ್ ಜ್ಯುವೆಲ್ರಿನ ಮದ್ವೆ ಆಗಿ ಹೊಸದ್ರಲ್ಲಿ ಗಿಫ್ಟ್ ಕೊಟ್ಟಿತ್ತು. ಹಂಗಾಗಿ ಇದು ನನಗೆ ತುಂಬ ಇಷ್ಟ. ಆಮೇಲೆ ಇದು ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ ಈ ಜ್ಯುವೆಲ್ರಿ. ಅದಾದಮೇಲೆ ಇದು ಬಂದ್ಬಿಟ್ಟು ಒಂದು 6 months ಬ್ಯಾಕ್ ನಮ್ಮ ತಮ್ಮನ ಮ್ಯಾರೇಜಲ್ಲಿ ಹಾಕ್ಕೊಳ್ಳಿಕ್ಕಾಗಿನೇ ನಾನು ಪರ್ಚೇಸ್ ಮಾಡಿದ್ದೆ. ಇದು ಸಮೇತ ಸೂಪರ್ ಆಗಿದೆ. ನಂಗೆ ಇದೊಂಥರ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ನಾನು ಇವೆರಡು ಜೊತೆ ಮಾಡಿಬಿಟ್ಟು ನಾನು ಹಾಕ್ಕೊಳ್ತೀನಿ ಯಾವಾಗಲೂ ಹಾಕ್ಕೊಳ್ಳುವಾಗ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬಂದ್ಬಿಟ್ಟು ನನ್ನ ಮಗನಿಗೆ ಯಾವುದೋ ಫ್ಯಾನ್ಸಿ ಡ್ರೆಸ್ಸಿಗೆ ಬೇಕಾಗಿತ್ತು, ನಡುವಿಗೆ ಹಾಕೋಕೆ. ಹಂಗಾಗಿ ಇದನ್ನ ನಾನು ಪರ್ಚೇಸ್ ಮಾಡಿದ್ದೆ ಆನ್ಲೈನಲ್ಲಿ. ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಆಗಿದ್ರೂ ತುಂಬ ಲುಕ್ ಕೊಡುತ್ತೆ ಈ ಫ್ಯಾನ್ಸಿ ಡ್ರೆಸ್ಸಿಗೆಲ್ಲ. ನಿಜವಾಗ್ಲೂ ಚೆನ್ನಾಗಿತ್ತು ಇದು ಮಾತ್ರ. ಈ ಸರ ಬಂದ್ಬಿಟ್ಟು ನಾವು ಹೊರಗಡೆ ಹೋಗಿದ್ವಿ. ಅಲ್ಲೊಂದು ಸೇಲ್ ನಡೀತಾ ಇತ್ತು. ಅಲ್ಲಿ ಜಸ್ಟ್ 59 rupees ಆರ್ 69 rupees ಅಂದಿದ್ದಕ್ಕೆ ತೊಗೊಂಡಿದ್ದೆ. ಆದರೂ ಚೆನ್ನಾಗಿದೆ, ಲುಕ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಈ ಸ್ಯಾರಿಗೆಲ್ಲ ಸಿಂಪಲ್ಲಾಗಿ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿದ್ದೆ. ಇದು ಬಂದ್ಬಿಟ್ಟು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಯಾಕೋ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಂಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ. ಡ್ರೆಸ್ಸಿಗೂ ಚೆನ್ನಾಗಿ ಕಾಣುತ್ತೆ, ಸ್ಯಾರಿಗೂ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ತುಂಬ ವೇರ್ ಮಾಡಿಲ್ಲ, ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ಇದು ನೋಡ್ಬೋದು. ಈಗ ಸದ್ಯ ಟ್ರೆಂಡ್ ನಡೀತಾ ಇದೆ ಅನಿಸುತ್ತೆ, ಇಲ್ಲ ಮುಗಿದೋಗಿರ್ಬೋದು, ನನಗಂತೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಆ ಟೈಮಲ್ಲಿ ತೊಗೊಂಡಿದ್ದೆ ನಾನು. ಇದು ತುಂಬ ಸಿಂಪಲ್ ಆಗಿದೆ ಅಂತೇಳಿ. ಇದು ಬಂದ್ಬಿಟ್ಟು ಮೊನ್ನೆ ಕೊಪ್ಪಳದಲ್ಲಿ ಜಾತ್ರೆ ನಡೀತಲ್ವಾ ಅಜ್ಜಂದು. ಆವಾಗ ಹೋದಾಗ ಅಲ್ಲಿ ತಗೊಂಡಿದ್ದು. ಚೆನ್ನಾಗಿದೆ ಅಲ್ವಾ? ಇಷ್ಟು ಚೆನ್ನಾಗಿದೆ. ಇದನ್ನು ವೇರ್ ಮಾಡ್ತಾರಾ ಅಂತ ಅನ್ಕೋಬೇಡಿ. ಆ್ಯಕ್ಚುಲಿ ಇದು ನಾವು ತಿರುಪತಿ ಹೋದಾಗ ಅಲ್ಲಿ ಯಾರು ತಿರುಪತಿ ವಿಸಿಟ್ ಮಾಡಿರ್ತೀರಲ್ವ, ಅಲ್ಲಿ ಗೊತ್ತಿರುತ್ತೆ. ಈ ಥರ ಎಲ್ಲ ತುಂಬಾ ಅಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ಇದು ಏನಕ್ಕೆ ತೊಗೊಂಡಿದ್ದಂದರೆ ನನ್ನ ಮಕ್ಕಳಿಗೆ ಏನಾದರೂ ಫ್ಯಾನ್ಸಿ ಡ್ರೆಸ್ ಹಾಕಿದಾಗ, ಕೃಷ್ಣ ಅಥವಾ ರಾಧೆ ಅಥವಾ ಇನ್ಯಾವುದಾದ್ರೂ ಫ್ಯಾನ್ಸಿ ಡ್ರೆಸ್ ಹಾಕಿದಾಗ ಇರುತ್ತೆ ಅನ್ನೋದ್ರ ಮೇಲೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ. ಬಟ್ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ ಹಾಕಿದಾಗ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ಬಂದ್ಬಿಟ್ಟು ಇದೇ ನಮ್ಮ ತಮ್ಮನ ಮ್ಯಾರೇಜ್ ಆಯಿತು ಅಂದೆ ಅಲ್ವಾ? ಆವಾಗ ನನ್ನ ಗೋಲ್ಡ್ ಸ್ಯಾರಿಗೆ ಮ್ಯಾಚಿಂಗ್ ಇರುತ್ತೆ ಅಂಥೇಳಿ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ. ಬಟ್ ಇದು ಮಾತ್ರ ಲುಕ್ ಮಾತ್ರ ಆ ಸ್ಯಾರಿಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಒಂಥರ. ಇದು ಬಂದ್ಬಿಟ್ಟು ನಮ್ಮ ಚಿನ್ನಿಗಂತಾನೆ ತೊಗೊಂಡಿದ್ದೆ. ಇನ್ನು ನಮ್ಮ ಚಿನ್ನಿ ಮೇ ಬಿ ಒಂದು 2 months ಬೇಬಿ ಇತ್ತೇನೋ. ಆಗ ತಗೊಂಡಿದ್ದೀನಿ. ಬಟ್ ಅವಳಿಗೆ ಒಂದ್ಸಲನೂ ಹಾಕೇ ಇಲ್ಲ. ಇದು ಬರೀ ಹಾಗೆ ಇಟ್ಟುನೇ ಇದೆಲ್ಲ ಕಿತ್ತು ಹೋಗ್ಬಿಟ್ಟಿದೆ ನೋಡಿ. ಇದು ಬಂದ್ಬಿಟ್ಟು ನಾನು ತಿರುಪತಿಯಲ್ಲಿ ತೊಗೊಂಡಿದ್ದು. ಯಾಕೋ ಅದು ನನಗೆ ತುಂಬಾ ಇಷ್ಟ ಆಗ್ತಿತ್ತು, ಹಂಗಾಗಿ ಇದು ತೊಗೊಂಡೆ. ತುಂಬ ಇಷ್ಟ ಆಯ್ತು ಈ ಸರ ಬಂದ್ಬಿಟ್ಟು. ಬಟ್ ಒಂದ್ಸಲನೂ ವೇರ್ ಮಾಡಿಲ್ಲ. ಇದು ತೊಗೊಂಡ ಮೇ ಬಿ 5 years ಮೇಲಾಯ್ತೇನೋ. ಬಟ್ ತುಂಬ ಚೆನ್ನಾಗಿದೆ. ಬಟ್ ವೇರ್ ಮಾಡ್ಲಿಕ್ಕೆ ಇದಕ್ಕೆ ಟೈಮೇ ಬರ್ತಾ ಇಲ್ಲ ಅನ್ಸುತ್ತೆ. ಎರಡು ಬಂದ್ಬಿಟ್ಟು ಈಗ 1.5 year ಮುಂದೆ ತುಂಬ ಟ್ರೆಂಡಿಂಗಲ್ಲಿ ಇದ್ವು ಈ ಸರ ಬಂದ್ಬಿಟ್ಟು. ನನಗೆ ಅನ್ನಿಸ್ತು ಇದು ತೊಗೊಂಡಿದ್ದೀನಿ, ಅಯ್ಯೋ ನನ್ನ ಹತ್ರ ಈ ಥರ ಇದೆ ಅಲ್ವಾ ಅಂತ ನೆನಪಿಲ್ಲ. ಅದಾದಮೇಲೆ ಇದೂ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅಂತೇಳಿ 2 ಸೇಮ್ ತೊಗೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ. ಇದು ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಿ. ತುಂಬ ಇಷ್ಟ ಇದೂ. ಬಟ್ ನಾನು ತುಂಬ ವೇರ್ ಮಾಡಲ್ಲ, ನಾನು ತುಂಬ ಸಿಂಪಲ್ಲಾಗೆ ಹಾಕ್ಕೊಳ್ತೀನಿ ಏನೇ ಹಾಕಿದ್ರು. ಇವೆರಡು ನಮ್ಮ ಚಿನ್ನಿಗಂತ ತೊಗೊಂಡಿದ್ದೀನಿ ಹಾಕೋಕ್ಕೆ. ಬಟ್ 1-2 times ಹಾಕಿದ್ದೀನಿ ಅಷ್ಟೇ ಅವಳಿಗೆ. ಈ ಚೋಕರ್ ಬಂದ್ಬಿಟ್ಟು ನಮ್ಮ ಚಿನ್ನಿ ನಾಮಕರಣಕ್ಕೆ ತೊಗೊಂಡಿದ್ದೆ, ಸ್ಯಾರಿಗೆ ಮ್ಯಾಚ್ ಆಗೋ ಥರ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸಿಂಪಲ್ ಆ್ಯಂಡ್ ಸಖತ್ತಾಗಿತ್ತು ಈ ಚೋಕರ್ ಬಂದ್ಬಿಟ್ಟು.
ಸೊ ಇದು ಬಂದ್ಬಿಟ್ಟು ಎಲ್ಲೋ ಜಾತ್ರೆಯಲ್ಲಿ ತಗೊಂಡಿದ್ದೆ, ಬಟ್ ನನಗೆ ಇದು ಯಾಕೋ ಇಷ್ಟನೇ ಇಲ್ಲ ವೇರ್ ಮಾಡಲಿಕ್ಕೆ. ಹಂಗಾಗಿ ನಾನು ಇದನ್ನು ನೋಡೋದು ಇಲ್ಲ, ಇದನ್ನು ಹಾಕ್ಕೊಳ್ಳೋದು ಇಲ್ಲ, ಸುಮ್ಮನೆ ಇಟ್ಟಿದ್ದೀನಿ ಇರಲಿ ಅಂತ. ಇದು ಬಂದ್ಬಿಟ್ಟು ಸರ ನಮ್ಮ ಅಮ್ಮ ಮತ್ತು ಅವರು ಸೊಸೆ ಸೊ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ರು. ಸೊ ಅಲ್ಲಿ ಅವಳಿಗೆ ಮತ್ತು ನನಗೆ ಇಬ್ರಿಗೂ ಸೇಮ್ ತಂದಿತ್ತು. ತುಂಬ ಚೆನ್ನಾಗಿದೆ ಇದು, ಸ್ಯಾರಿಗೆ ಮತ್ತು ಡ್ರೆಸ್ಸಿಗೆ ಎರಡಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಬಂದ್ಬಿಟ್ಟು ನನ್ನ ಮಗನ ಫ್ಯಾನ್ಸಿ ಡ್ರೆಸ್ಸಿಗಂತ ತಗೊಂಡಿದ್ದೆ. ಬಟ್ ಫ್ಯಾನ್ಸಿ ಡ್ರೆಸ್ ಹಾಕಿದಾಗೆಲ್ಲ ಹಾಕ್ತೀನಿ, ಯಾಕಂದರೆ ಇದು ತುಂಬ ಲುಕ್ ಕೊಡುತ್ತೆ ಫ್ಯಾನ್ಸಿ ಡ್ರೆಸ್ಸಿಗೆಲ್ಲ. ಸೊ ಈ ಇಯರಿಂಗ್ ಮತ್ತೆ ಚೆನ್ನಾಗಿರುತ್ತೆ ಸ್ಯಾರಿಗೆ. ಸೊ ಇದೂ ಸ್ಯಾರಿಗೆ ಚೆನ್ನಾಗಿರುತ್ತೆ, ಬಟ್ ನಾನು ಆಲ್ಮೋಸ್ಟ್ ಗೋಲ್ಡೇ ಇಟ್ಕೊಳ್ತೀನಿ ಯಾವುದೇ ಸ್ಯಾರಿ ಉಟ್ಕೊಂಡು. ಇದ್ಯಾವುದಪ್ಪ ಮುತ್ತಿಂದು ಸರ ಇದೆ ಅಂತ ಯೋಚನೆ ಮಾಡಬೇಡಿ, ಇದು ನಮ್ಮ ಭಗವಾನ್ಗೆ ಯಾವುದೋ ಡ್ರೆಸ್ಸಲ್ಲಿ ಬಂದಿತ್ತು. ಸೊ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು, ಹಂಗಾಗಿ ಅದನ್ನು ಹಂಗೆ ಸಪ್ರೇಟ್ ಮಾಡಿಟ್ಟಿದ್ದೆ. ಬಟ್ ಅವನಿಗೆ ಆ ಡ್ರೆಸ್ಸಿಗೆ ಹಾಕಿದರೆ ಇದು ಹುಡುಗಿಯರ್ದು, ನಾ ಹಾಕ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಹಂಗಾಗಿ ತುಂಬ ಚೆನ್ನಾಗಿದೆ ಅಂತ ಹಾಗೆ ಇಟ್ಟಿದ್ದೀನಿ. ಸೊ ಜ್ಯುವೆಲ್ರಿ ಎಲ್ಲ ನೋಡಿದ್ರಿ ಅಲ್ವಾ. ಸೊ ನನ್ನ ಹತ್ರ ಎಷ್ಟು ಜ್ಯುವೆಲ್ರಿ ಇದೆ ಅಂತ ನೀವೆಲ್ಲ ನೋಡಿದ್ರಿ. ಈಗ ನೆಕ್ಸ್ಟ್ ನಾವು ಬ್ಯಾಂಗಲ್ಸ್ ಕಲೆಕ್ಷನ್ ನೋಡೋಣ ಬನ್ನಿ. ಇದೆಲ್ಲನೂ ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್. ಸೊ ಇದೆಲ್ಲನೂ ಒಂದೊಂದಾಗಿ ತೋರಿಸ್ತೀನಿ. ಸೊ ಇದು ಆಲ್ಮೋಸ್ಟ್ ನನ್ನ 6 years ಇಂದ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಸ್ಯಾರಿಗೆ ಮ್ಯಾಚ್ ಅಂತ ತಗೊಂಡಿದ್ದೀನಿ, ಬಟ್ ಇದು ಹಾಕೇ ಇಲ್ಲ. ಈ ಥರ ಯಾಕೆ ಟ್ಯಾಗ್ ಹಾಕಿದ್ದೀನಿ ಅಂದರೆ, ಸೊ ಈ ಥರ ಇದ್ದರೆ ಸೊ ಅಲ್ಲೊಂದು ಇಲ್ಲೊಂದು ಬಿದ್ದಿರಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಎಲ್ಲದಕ್ಕೂ ಟ್ಯಾಗ್ ಮಾಡಿ ಹಾಕಿಬಿಟ್ಟಿದ್ದೀನಿ. ಇನ್ನೂ ಇದು ಕವರ್ ಎಲ್ಲ ಓಪನ್ ಮಾಡಿಲ್ಲ. ಈಗ ಸದ್ಯ ರೈನ್ ಡ್ರಾಪ್ಸ್ ಬಳೆ ಅಂತ ಹೇಳ್ಬಿಟ್ಟು ಟ್ರೆಂಡಿಂಗಲ್ಲಿ ಇದ್ವಲ್ಲ, ಸೊ ಹಂಗಾಗಿ ನಾನು ಇದೊಂದು ತೊಗೊಂಡಿದ್ದೀನಿ. ಈ ಬ್ಯಾಂಗಲ್ಸ್ ಸುಮಾರು ನನಗಿನ್ನೂ ಮದುವೆನೇ ಆಗಿರಲಿಲ್ಲ. ಸೊ ಆಗ ಇದನ್ನು ತೊಗೊಂಡು ಇಟ್ಕೊಂಡಿದ್ದೆ ಮದುವೆಯಲ್ಲಿ ಹಾಕ್ಕೊಳ್ಳೋಣ ಅಂಥೇಳಿ. ಬಟ್ ಮದುವೆಗೆ ಬೇರೆದೆಲ್ಲ ತೆಗೆದು ಕೊಟ್ಬಿಟ್ರು ನನಗೆ ಬಳೆನ. ಸೊ ಹಂಗಾಗಿ ಇದನ್ನು ಹಾಗೆ ಇಟ್ಟಿದ್ದೀನಿ. ಇವತ್ತಿಗೂ ಇನ್ನೂ ಇದನ್ನು ಹಾಕೇ ಇಲ್ಲ ನೋಡ್ರಿ ಬ್ಯಾಂಗಲ್ಸ್. ಆದರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಬ್ಯಾಂಗಲ್ಸು ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ನಮ್ಮ ತಮ್ಮನ ಮ್ಯಾರೇಜಲ್ಲಿ ಹಾಕ್ಕೊಳ್ಳಿಕ್ಕಂತ ನಾನು ಪರ್ಚೇಸ್ ಮಾಡಿದ್ದೆ. ಈ ಲಕ್ಷ್ಮಿ ಬಂದಿರೋದಂತೂ ಸಖತ್ತಾಗಿದೆ ನೋಡ್ರಿ. ಬಳೆ ಅಂತೂ ತುಂಬ ಚೆನ್ನಾಗಿದೆ. ಇದು ಮಾತ್ರ ನೋಡ್ತಾ ಇರ್ಬೋದು, ಇದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಮುದ್ದಾಗಿದೆ ಲಕ್ಷ್ಮಿ. ಆಮೇಲೆ ಈ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತೂ. ಸೊ ಈ ಬ್ಯಾಂಗಲ್ಸ್ ಬಂದ್ಬಿಟ್ಟು ಈಗ 3 years ಮೇಲಾಯಿತು ತೊಗೊಂಡು ನಾನು. ಸೊ ಇದು ನಮ್ಮ ಕಂಪ್ನಿಯಲ್ಲಿ ಜಾತ್ರೆಯಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತು ಅಂತ ತೊಗೊಂಡೆ, ಬಟ್ ನನಗೆ ಹಾಕ್ಕೊಳ್ಳಿಕ್ಕೆ ಆಗಿಲ್ಲ. ಇವತ್ತಿಗೂ ನಾನು ಹಾಕೇ ಇಲ್ಲ. ಯಾವಾಗಾದರೂ ಹಾಕೋಣ ಅಂದ್ಕೊತೀನಿ, ಬಟ್ ನನಗೆ ಯಾಕೋ ಅದು ಟೈಮೇ ಸೇರ್ತಾ ಇಲ್ಲ ಹಾಕಲಿಕ್ಕೆ. ಇದು ಬಂದ್ಬಿಟ್ಟು ರೀಸೆಂಟಾಗಿ ನಮ್ಮ ಮರಮ್ನಳ್ಳಿ ಆಂಜನೇಯನ ದೇವಸ್ಥಾನದಲ್ಲಿ ತೊಗೊಂಡಿದ್ದು, ಬಟ್ ಹಾಕಿಲ್ಲ, ಹಂಗೆ ಇಟ್ಟಿದ್ದೀನಿ. ಇನ್ನೂ ಕೆಲವೊಂದು ಓಪನೇ ಮಾಡಿಲ್ಲ. ಇವೆಲ್ಲ ತಗೊಂಡು ಆಲ್ಮೋಸ್ಟು 3 years 4 years ಆಗಿದೆ, ಬಟ್ ನಾನು ಹಾಕ್ಕೊಂಡಿಲ್ಲ. ಅದಾದಮೇಲೆ ಸೊ ಇವೆಲ್ಲ ಡೈಲಿ ವೇರ್ ಮಾಡಲಿಕ್ಕಂತ ಸಿಂಪಲ್ಲಾಗಿ ಮನೆ ಹತ್ರ ಬಂದಿರುತ್ತಲ್ಲ, ಸೊ ಆವಾಗ ತೊಗೊಂಡಿದ್ದು. ಸೊ ಇವೆಲ್ಲನೂ ಮನೆ ಹತ್ರ ಬಂದಾಗ ತೊಗೊಂಡಿದ್ದೆ. ಸೊ 100 rupeesಗೆ 2 set ಕೊಡ್ತೀವಿ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಚೆನ್ನಾಗಿದೆ ಬಿಡು ಡೈಲಿ ಹಾಕ್ಕೊಳ್ಳಿಕ್ಕೆ ಒಂದೊಂದು ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೆ. ಎಲ್ಲ ಬಳೆ ತೋರಿಸಿದೆ, ಹಸಿರು ಬಳೆ ತೋರಿಸಿಲ್ಲ. ಹಸಿರು ಬಳೆ ಅಂತೂ ಒಂದು ಬಾಕ್ಸ್ ತುಂಬ ಇದೆ. ಎಲ್ಲೋದ್ರೂ ಹಸಿರು ಬಳೆ ಹಾಕ್ಕೊಳ್ಳೇಬೇಕಾಗುತ್ತಲ್ವ ಈ ಮದುವೆ ಆದವರು. ಸೊ ಹಂಗಾಗಿ ನಾವು ಹಸಿರು ಬಳೆನ ಒಂದು ಬಾಕ್ಸ್ ಕಲೆಕ್ಷನ್ ಮಾಡಿಟ್ಟಿದ್ದೀನಿ. ಅಂದರೆ ಹೋದಾಗೆಲ್ಲ ಹಾಕಿಸ್ತಾರೆ ಅವರು, ಹಾಕಬೇಕು ನೀವು ಬನ್ನಿ ಅಂತೇಳಿ ಹಾಕಿಸ್ಬಿಟ್ಟು ಕಳಿಸ್ತಾರೆ. ಸೊ ತುಂಬ ಹಾಕಿಸ್ತಾರಲ್ವ, ಹಂಗಾಗಿ ನಾನು ಎಲ್ಲ ಬಂದು ತೆಗೆದುಬಿಟ್ಟು ನಾವೊಂದು 3 2 ಹಾಕ್ಕೊಳ್ತೀನಿ ಕೈಗೆ. ಸೊ ಹಂಗಾಗಿ ಈ ಕಲೆಕ್ಷನ್ ಮಾತ್ರ ತುಂಬ ಇದೆ, ಬಟ್ ನಾನು ಇಲ್ಲಿ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ, ಆ ಬಾಕ್ಸ್ ಎಲ್ಲ ತೋರಿಸ್ಲಿಲ್ಲ. ಐ ಥಿಂಕ್ ಇದು ನಾನು PUCಯಲ್ಲಿದ್ದೆ. ಸೊ ಆಗ ನಮ್ಮ ಅತ್ತಿಗೆ ಅವರು ನನಗೆ ಜಾತ್ರೆಯಲ್ಲಿ ಕೊಡಿಸಿದ್ದು ಅನಿಸುತ್ತೆ. ಬಟ್ ಒಂದ್ಸನೂ ವೇರೇ ಮಾಡಲಿಲ್ಲ. ಈ ಬಳೆ ಬಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಸೊ ಇನ್ನೂ ನನ್ನ ಕೈ ಅದೇ ಸೈಜಲ್ಲೇ ಇದ್ದಾವೆ, ಹಂಗಾಗಿ ಅದನ್ನು ಹಂಗೆ ಇಟ್ಟಿದ್ದೀನಿ ಅನ್ಮಾತು. ಇದು ಬಂದು ನನಗೆ ತುಂಬ ಇಷ್ಟ ಆಗಿತ್ತು ಜಾತ್ರೆಯಲ್ಲಿ. ಸೊ ಅದು ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ. ಆವಾಗವಾಗ ವೇರ್ ಮಾಡ್ತಾ ಇರ್ತೀನಿ ಹೊರಗಡೆ ಹೋದಾಗ. ಸೊ ಇದೇ ಥರ ನನ್ನ ಹತ್ರ ಬಳೆ ಕಲೆಕ್ಷನ್ ತುಂಬ ಇದೆ. ಅಂದರೆ ಅದನ್ನೆಲ್ಲನೂ ಒಂದೊಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನಿಮಗೂ ಬೋರ್ ಆಗುತ್ತೆ. ಇದು ರೀಸೆಂಟಾಗಿ ಕೊಪ್ಪಳ ಜಾತ್ರೆಯಲ್ಲಿ ನಮ್ಮ ಅಕ್ಕ ಅವ್ರ ಮನೆಗೆ ಹೋದಾಗ ನಮ್ಮ ಅಕ್ಕ ಅವರು ತೆಗೆಸ್ಕೊಟ್ಟಿದ್ದು ನನಗೆ.
ಸೊ ಇದು ಸ್ಯಾರಿಗೆ ಮ್ಯಾಚ್ ಇರುತ್ತೆ ಅಂತೇಳಿ ನಾನು ಈ ಥರ ಸ್ಟೋನ್ಸ್ ಇರೋ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಬಟ್ ವೇರ್ ಮಾಡಲಿಲ್ಲ. ಇದು ಬಂದ್ಬಿಟ್ಟು ನಮ್ಮ ಅತ್ತಿಗೆಯವರು ನನಗೆ ಜಾತ್ರೆಯಲ್ಲಿ ತೆಗೆಸ್ಕೊಟ್ಟಿದ್ದು. ಬಟ್ ಇದನ್ನ ಇನ್ನೂ ಒಂದ್ಸಲನೂ ವೇರೇ ಮಾಡಿಲ್ಲ, ಇದು ಓಪನೇ ಮಾಡಿಲ್ಲ. ಆಲ್ಮೋಸ್ಟ್ ಇದು ಕೊಡಿಸ್ಬಿಟ್ಟು ನನಗೆ 5 ಇಯರ್ಸ್ ಆಗ್ತಾ ಬಂತು, ಬಟ್ ಇನ್ನೂ ಓಪನೇ ಮಾಡಿಲ್ಲ ನಾನು. ಅದು ಹಂಗೆ ಟ್ಯಾಗ್ ಇದೆ ನೋಡ್ರಿ. ಇದು ಬಂದ್ಬಿಟ್ಟು ನನ್ನ ಬ್ಯಾಂಗಲ್ ಸೈಜ್ ಅಂದರೆ 2.4. ಸೊ ಆಲ್ಮೋಸ್ಟ್ ನಾನು 2.2 ಹಾಕ್ಕೊಳ್ತೀನಿ, ಬಟ್ ಸ್ವಲ್ಪ ಲೂಸ್ ವೇರ್ ಇರಲಿ ಅಂತೇಳಿ 2.4 ತೊಗೊಳ್ತೀನಿ. ಸೊ ಮುಂದೆನೇ ಯೂಸ್ ಆಗುತ್ತೆ, ಸ್ವಲ್ಪ ದಪ್ಪ ಆದರೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು 2.4 ಯೂಸ್ ಮಾಡ್ತೀನಿ ಬಳೆ ಬಂದ್ಬಿಟ್ಟು. ನಿಮಗೆ ನನ್ನ ಜ್ಯುವೆಲ್ರಿ ಕಲೆಕ್ಷನ್ ಮತ್ತು ಬಳೆ ಕಲೆಕ್ಷನ್ ಏನಾದರೂ ಇಷ್ಟ ಆಗಿದ್ರೆ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.